ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಆಕ್ನಿ ಸ್ಟಾರ್ ಸೋಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ಏನೇನು ಯೂಸ್ ಇದೆ, ಹಾಗೆ ಇದರಿಂದ ಏನೇನು ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಲವಾರು ಜನ ಆಕ್ನಿ ಪಿಂಪಲಿಂದ ತುಂಬಾ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ತಾರೆ. ಹಾಗೆ ಆಕ್ನಿ ಪಿಂಪಲ್ಗೆ ತುಂಬ ರೀಸನ್ಸ್ ಕೂಡ ಇರುತ್ತೆ. ಲೈಫ್ ಸ್ಟೈಲ್, ಪೊಲ್ಯೂಷನ್, ಹಾಗೆ ಅವರ ಸ್ಕಿನ್ಗೆ ಯೂಸ್ ಮಾಡುವಂತಹ ಕೆಮಿಕಲ್ಸಿಂದ ಕೂಡ ಆಕ್ನಿ ಪಿಂಪಲ್ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ನೀವು ನಿಮ್ಮ ಸ್ಕಿನ್ ಕೇರ್ನ ಚೆನ್ನಾಗಿ ಮಾಡ್ಕೋಬೇಕು. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೇಕು. ಈ ಆಕ್ನಿ ಪಿಂಪಲ್ ಇಂದ ತುಂಬ ಜನರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕುಗ್ಗುತ್ತಾ ಬರುತ್ತೆ. ಹಾಗೆ ಈ ಆಕ್ನಿ ಪಿಂಪಲ್ ಇಂದ ಕೆಲವೊಂದು ಜನ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದಕ್ಕೆಲ್ಲ ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. ಆಕ್ನಿ ಸ್ಟಾರ್ ಸೋಪ್ನ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ನಲ್ಲಿ ಇರುವಂತಹ ಆಕ್ನಿ ಪಿಂಪಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಫೇಸ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಈ ಸೋಪ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ನಾರ್ಮಲ್ ಆಗಿ ಫೇಸ್ ವಾಶ್ ಆರ್ ಸೋಪ್ನ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಈ ಸೋಪ್ನ ಬೆಳಗ್ಗೆ ಮತ್ತು ರಾತ್ರಿ ಹಾಕಿ 1 ನಿಮಿಷಗಳ ಕಾಲ ಮಸಾಜ್ ಮಾಡಿ, ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡಿ. ಹಾಗೆ ಇದರ ಸೈಡ್ ಎಫೆಕ್ಟ್ ಏನಂದರೆ ಜಾಸ್ತಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಸ್ವಲ್ಪ ಸ್ಕಿನ್ ಡ್ರೈ ಅನ್ನಿಸ್ಬೋದು. ಹಾಗಾಗಿ ನೀವು ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನೀವು ಹೊರಗಡೆ ಹೋಗಬೇಕಾದ್ರೆ, ಬಿಸಿಲಿಗೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ಇದೆಲ್ಲ ಸ್ಟೆಪ್ಸ್ನ ಯೂಸ್ ಮಾಡ್ತಾ ನೀವು ಈ ಸೋಪ್ನ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಈ ಸೋಪ್ ನಿಮಗೆ 75 ರೂಪೀಸ್ಗೆ ಎಲ್ಲ ಮೆಡಿಕಲ್ ಶಾಪ್ನಲ್ಲೂ ಕೂಡ ಸಿಗುತ್ತೆ.